ಓಂ ಚರಣಾಜಿತಿ ಚೇನ್ನ ತದುಪಲಕ್ಷಣಾರ್ಥೇತಿ ಕಾಷ್ಣಾಜಿನಿ. 3ನೇ ಅಧ್ಯಾಯದ 1ನೇ ಪಾದದ 10ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಅನ್ನೋದರಿಂದಲೇ ಸಂಗ್ರಹಿಸಿದ್ದಾರೆ. ಶುಭೇನ ಕರ್ಮಣ ಅಸ್ವರ್ಗಂ ಅಂತ. ಅಲ್ಲಿ 15ನೇ ಗದ್ಯ ಭಾಗ ಇವತ್ತು ನಾವು ನೋಡಬೇಕಾಗುತ್ತೆ ತತ್ವಮಂಜರಿಯಲ್ಲಿ. ಈ ಪೂರ್ವ ಪಕ್ಷ ಮಾಡುವವರು ಸ್ವರ್ಗಾದಿ ಲೋಕಗಳಿಗೆ ಹೋಗುವುದು, ಅಲ್ಲಿಂದ ಬರುವುದೇನಿದೆ, ಇದು ಸದಾಚಾರದ ಫಲ. ಯಜ್ಞ ಮೊದಲಾದ ಕಾಮ್ಯಕ್ರಿಯೆಗಳ ಫಲ ಏನಲ್ಲ. ಆ ಕಾಮ್ಯಕರ್ಮಗಳ ಬಗ್ಗೆ ವೈರಾಗ್ಯ ಯಾಕೆ ಮಾಡಬೇಕು? ಕಾಮ್ಯಕರ್ಮಗಳ ಬಗ್ಗೆ ವೈರಾಗ್ಯ ಮಾಡದೆ ಹೋದರೆ ಅವು ನಮಗೆ ಬಂಧಕ ಆಗ್ತವೆ. ಆದ್ರಿಂದ ಅವುಗಳ ಬಗ್ಗೆ ವೈರಾಗ್ಯ ಮಾಡಿ ತಾಳಬೇಕು ಅಂತ ನಿಮ್ಮ ಅಭಿಪ್ರಾಯ. ಈ ಗಮನಾಗಮನಾದಿಗಳು ಬರುವುದು ಕಾಮ್ಯಕರ್ಮದಿಂದ ಆಗಿದ್ದರೆ, ಯಜ್ಞಾದಿ ಕಾಮ್ಯಕರ್ಮದಿಂದ ಆಗಿದ್ದರೆ, ಆ ಯಜ್ಞಾದಿ ಕಾಮ್ಯಕರ್ಮಗಳಿಂದ ಮತ್ತೆ ಆಗಬಹುದಾದಂಥ ಈ ಗಮನಾಗಮನಾದಿಗಳನ್ನು ತಪ್ಪಿಸ್ಲಿಕ್ಕೋಸ್ಕರ ಕಾಮ್ಯಕರ್ಮದಲ್ಲಿ ವೈರಾಗ್ಯ ತಾಳಬೇಕು. ಆದರೆ ಆ ಗಮನಾಗಮನಾದಿಗಳಾಗುವುದು ಸದಾಚಾರದ ಫಲದಿಂದ, ಸದಾಚಾರದ ಫಲವಾಗಿ ಅವು ಆಗೋದು ಹೊರತು ಈ ಕಾಮ್ಯಕರ್ಮದಿಂದ ಅದು ಆಗುವುದೇ ಅಲ್ಲ. ಆದ್ರಿಂದ ಕಾಮ್ಯಕರ್ಮದಲ್ಲಿ ನೀವು ವೈರಾಗ್ಯ ತಾಳಿದರೂ ಕೂಡ ಅದರ ಫಲವಾಗಿ ಈ ಯಜ್ಞಾದಿಗಳು ಬರೋದಿಲ್ಲ, ಈ ಗಮನಾಗಮನಾದಿಗಳು ಬರೋದಿಲ್ಲ. ಆದ್ರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ನಿಮಗಿರುವುದು ಗಮನಾಗಮನಾದಿಗಳನ್ನು ತಪ್ಪಿಸ್ಬೇಕು. ಸ್ವರ್ಗಕ್ಕೆ ಮತ್ತೆ ಪರಲೋಕಕ್ಕೆ ಮತ್ತೆ ಹೋಗೋದು ಮತ್ತೆ ಬರೋದು, ಇದು ಹೀಗೆ ಪುನರಾವರ್ತನ ಆಗ್ತಾ ಹೋದ್ರೆ ಸಾಧನೆಗೆ ಭಂಗ ಬರ್ತದೆ. ಆದ್ರಿಂದ ಅದನ್ನು ತಪ್ಪಿಸ್ಬೇಕು. ನೀವು ಆ ಸಾಧಕ ಅದನ್ನು ತಪ್ಪಿಸ್ಕೋಬೇಕು. ಆ ಗಮನಾಗಮನಾದಿಗಳನ್ನ ತಪ್ಪಿಸ್ಕೊಳ್ಬೇಕಾದ್ರೆ ಅದಕ್ಕೆ ಕಾರಣವಾದಂಥ ಈ ಯಜ್ಞಾದಿ ಕಾಮ್ಯಕರ್ಮಗಳನ್ನು ಕೂಡ ಬಿಡಬೇಕು, ಅರ್ಥಾತ್ ಅದರಲ್ಲಿ ವೈರಾಗ್ಯ ತಾಳಬೇಕು ಅಂತ ಹೀಗೆ ನಿಮ್ಮ ಅಭಿಪ್ರಾಯ. ಆದ್ರೆ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ, ಈ ಗಮನಾಗಮನಾದಿಗಳು ಆಗುವುದೇನಿದೆ ಸದಾಚಾರದ ಫಲವಾಗಿ. ಸದಾಚಾರವನ್ನ ನೀವು ಕೈ ಬಿಡ್ಲಿಕ್ಕೆ ಬರೋದಿಲ್ಲ. ಸದಾಚಾರ ಅಂತನ್ನುವುದು ಸಾಧಕನಿಗೆ ಯಾವತ್ತೂ ಕೂಡ ಬೇಕೇ ಬೇಕು. ಆಚಾರ ಇಲ್ಲದೆ ಹೋದ್ರೆ ಆಚಾರಹೀನಂ ನಪುನಂತಿ ವೇದಾಹ ಅಂತ ಹೇಳಿದಂತೆ, ಒಬ್ಬ ಸಾಧಕನಿಗೆ ಆಚಾರ ಇಲ್ಲದೆ ಹೋದ್ರೆ ಅವನ ಸಾಧನೆಯೇ ಮುನ್ನಡೆಯೋದಿಲ್ಲ. ಅದರಿಂದ ಸದಾಚಾರ ಅಂತೂ ಬೇಕೇ ಬೇಕು. ಆ ಸದಾಚಾರದ ಫಲವಾಗಿ ಈ ಗಮನಾಗಮನಾದಿಗಳು ಆಗ್ತಾನೆ ಇರ್ತವೆ. ನಿಮ್ಗದು ಬೇಕೋ ಬೇಡವೋ ಅದು ಆಗ್ತಾನೆ ಇರ್ತವೆ. ಆದ್ರಿಂದ ಈ ಯಜ್ಞಾದಿ ಕರ್ಮದಲ್ಲಿ ಯಜ್ಞಾದಿ ಕಾಮ್ಯ ಕರ್ಮದಲ್ಲಿ ವೈರಾಗ್ಯ ತಾಳಿ ಏನು ಉಪಯೋಗ ಅಂತ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ, ಈ ರಮಣೀಯ ಚರಣಾಹ ಅಂತ ನೀವು ಯಾವ ವೇದವಾಕ್ಯವನ್ನು ಇಟ್ಕೊಂಡು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ರಮಣೀಯ ಚರಣರಾದ ಸದಾಚಾರ ಉಳ್ಳವರು ಸಜ್ಜನ್ಮವನ್ನು ಪಡಿತಾರೆ ಅಂತ ಹೀಗೇನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಅಲ್ಲಿರುವಂತಹ ಚರಣ ಅಂತ ಅನ್ನೋದಕ್ಕೆ ಕೇವಲ ಸದಾಚಾರ ಅಂತ ಅರ್ಥ ಅಲ್ಲ. ಕಳೆದ ದಿವಸ ನಾನು ಹೇಳಿದ್ದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿರೋದನ್ನು. ಶ್ರುತಿಯಲ್ಲಿರುವ ಚರಣ ಶಬ್ದ ಉಪಲಕ್ಷಣತೆಯ ಯಜ್ಞಾದಿ ಕರ್ಮ ವಾಚಕ. ಸದಾಚಾರ ಮತ್ತು ಈ ಯಜ್ಞಾದಿ ಕರ್ಮಗಳು ಎರಡನ್ನೂ ಚರಣ ಶಬ್ದದಿಂದ ಇಟ್ಕೊಳ್ಬೇಕು. ಉಪಲಕ್ಷಣ ಅಂದ್ರೆ ಆ ಥರ ಅರ್ಥ. ಉಪಲಕ್ಷಣ ಅಂತಂದ್ರೆ ಯಾವೊಂದು ಶಬ್ದವನ್ನು ಹೇಳಿರ್ತೀವಲ್ಲ, ಆ ಶಬ್ದವನ್ನು ಆ ಶಬ್ದದಿಂದ ಆ ಒಂದು ನಿರ್ದಿಷ್ಟವಾದ ಸ್ಥೂಲ ದೃಷ್ಟಿಗೆ ತೋರುವ ಅರ್ಥವನ್ನು ಇಟ್ಕೋಬೇಕು. ಮತ್ತೆ ಅದರ ಜೊತೆಗೇನೆ ಇನ್ನೊಂದು ಅರ್ಥವನ್ನು ಇಟ್ಕೋಬೇಕು ಅಂತಿದ್ರೆ ಅದು ಉಪಲಕ್ಷಣ. ಆದ್ರಿಂದ ಉಚ್ಚ ನೀಚ ಯೋನಿ ಪ್ರಾಪ್ತಿಯು ಕರ್ಮಫಲವೂ ಆಗಿದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿವರಣದಲ್ಲಿರೋದನ್ನು ಓದ್ತಿದ್ದೀನಿ ನಾನು. ಉಚ್ಚ ಜನ್ಮ ಪ್ರಾಪ್ತಿ ಮತ್ತು ನೀಚ ಜನ್ಮ ಪ್ರಾಪ್ತಿ ಅನ್ನೋದು ಕರ್ಮದ ಫಲವೂ ಆಗಿರೋದ್ರಿಂದ ಕರ್ಮದ ಬಗ್ಗೆ ನಾವು ವೈರಾಗ್ಯ ತಾಳಲೇಬೇಕಾಗ್ತದೆ. ಕಾಮ್ಯಕರ್ಮದ ಬಗ್ಗೆ ನಾವು ವೈರಾಗ್ಯ ತಾಳದೆ ಹೋದ್ರೆ ಎಲ್ಲಿವರೆಗೂ ಕಾಮ್ಯಕರ್ಮವನ್ನು ನಾವು ಮಾಡ್ತಾ ಇರ್ತೀವಿ, ವೈರಾಗ್ಯ ಇನ್ನೂ ತಾಳಲಿಲ್ಲ. ಆದ್ರಿಂದ ಎಲ್ಲಿವರೆಗೂ ನಾವು ಕಾಮ್ಯಕರ್ಮವನ್ನು ಮಾಡ್ತಾ ಇರ್ತೀವಿ, ಅಲ್ಲಿವರೆಗೂ ಕೂಡ
ಈ ಥರದ ಗಮನಾಗಮನ, ಸಜ್ಜನ್ಮ ಪ್ರಾಪ್ತಿ ಮತ್ತು ನೀಚ ಜನ್ಮ ಪ್ರಾಪ್ತಿ, ಮತ್ತು ಮೇಲ್ಲೋಕಕ್ಕೆ ಹೋದು ಮತ್ತು ಈ ಭೂಲೋಕಕ್ಕೆ ಬರೋದು, ಇಂಥವು ಇವೆಲ್ಲ ಮುನ್ನಡಿತಾನೆ ಇರ್ತವೆ ಅಲ್ಲಿವರೆಗೂ. ಹೀಗೆ ನಮ್ಮ ಸಾಧನೆಗೆ ಅದರಿಂದ ಭಂಗ ಬರ್ತದೆ. ಇವು ಮೇಲೆ ಹೋಗೋದು ಮತ್ತೆ ಮರಳಿ ಬರೋದು ಇವೆಲ್ಲ ಮುನ್ನಡೆಯೋದ್ರಿಂದ. ಇದನ್ನು ತಪ್ಪಿಸ್ಬೇಕು ಅಂದ್ರೆ ಯಜ್ಞಾದಿ ಕಾಮ್ಯ ಕರ್ಮದಲ್ಲಿ ವೈರಾಗ್ಯ ತಾಳಲೇಬೇಕು. ಅದನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ ಅಂತ ಅದರ ಅರ್ಥ. ಅದಕ್ಕೆ ಕರ್ಮ ಫಲವೂ ಆಗಿದೆ ಅಂತ ಅಲ್ಲಿ ದೀರ್ಘ ಕೊಟ್ಟಿರೋದು. ಕಾಮ್ಯ ಕರ್ಮದ ಫಲವೂ ಆಗಿದೆ ಮತ್ತೆ ಸದಾಚಾರದ ಫಲವೂ ಆಗಿದೆ, ಆದ್ರಿಂದ ವೈರಾಗ್ಯ ತಾಳ್ಬೇಕು. ವೈರಾಗ್ಯ ತಾಳ್ಬಿಟ್ರೆ ನಾವು ಕಾಮ್ಯ ಕರ್ಮಗಳನ್ನ ಮಾಡುವುದನ್ನು ನಿಲ್ಲಿಸಿದರೆ, ಅದೇ ಯಜ್ಞಾದಿಗಳನ್ನ ನಿಷ್ಕಾಮ ಭಾವದಿಂದ ಮಾಡಿದರೆ ಆಗ ಅವು ನಮಗೆ ಉಚ್ಚ ನೀಚ ಜನ್ಮ ಪ್ರಾಪ್ತಿಗೆ ಕಾರಣ ಆಗೋದಿಲ್ಲ. ಕೇವಲ ಜ್ಞಾನಭಕ್ತಿ ವೈರಾಗ್ಯಗಳ ಪ್ರಾಪ್ತಿಗೆ ಮಾತ್ರ ಕಾರಣ ಆಗ್ತವೆ ಅಂತ ಇದು ಸೂತ್ರದ ಸಿದ್ಧಾಂತ. ಈಗ ನಿನ್ನೆ ಇಷ್ಟು ಸ್ಪಷ್ಟವಾಗಿ ಹೇಳಿರಲಿಲ್ಲ, ಈಗ ಮತ್ತೆ ನಾನು ಮನನ ಮಾಡಿದ್ಮೇಲೆ ಮತ್ತೆ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗಿದೆ. 15ನೇ ಗದ್ಯ ಭಾಗ ಏನು ಹೇಳ್ತದಂದ್ರೆ, ಸ್ವರ್ಗಂ ಅಸ್ವರ್ಗಂ ಭೂಮ್ಯಾಧಿಕಂ ವಾ ಯಜ್ಞಾದಿ ಕರ್ಮಣ ಯಾತಿ. ಸ್ವರ್ಗಕ್ಕೂ ಹೋಗ್ತಾನೆ, ಅಸ್ವರ್ಗ ಅಂದ್ರೆ ಭೂಮ್ಯಾದಿಗಳು ಅಂತ ಅರ್ಥ. ಅಸ್ವರ್ಗ ಈಸ್ ಈಕ್ವಲ್ ಟು ಭೂಮ್ಯಾದಿಗಳು. ಇದನ್ನು ಯಜ್ಞಾದಿ ಕರ್ಮದಿಂದ ಪಡೀತಾನೆ. ನತು ತದನ್ಯೇನ ಆಚಾರ್ಯೇಣ, ಹೊರತು ಕರ್ಮದಿಂದಲೇ ಪಡಿತಾನೆ ಹೊರತು ಆಚಾರದಿಂದ ಪಡೆಯೋದಿಲ್ಲ ಅಂತ ತತ್ವಮಂಜರಿಯಲ್ಲಿ ಹೇಳ್ತಾರೆ. ಅಲ್ಲಿ ಶ್ರುತಿಯಲ್ಲಿರುವ ಚರಣ ಅಂತ ಏನು ಶಬ್ದ ಇದೆ, ಅದಕ್ಕೆ ಯಜ್ಞಾದಿ ಕರ್ಮಗಳು ಅಂತ ಅರ್ಥ ಒಂದು. ಶ್ರುತಿಯಲ್ಲಿರುವ ಚರಣ ಅನ್ನೋ ಶಬ್ದಕ್ಕೆ ಯಜ್ಞಾದಿ ಕರ್ಮಗಳು ಅಂತ ಉಪಲಕ್ಷಣತೆಯ ಅರ್ಥ ಮಾಡುವುದು ಒಂದು. ಆದ್ರಿಂದ ಎರಡೂ ಅರ್ಥ ಆಗ್ತವೆ. ಉಪಲಕ್ಷಣತೆಯ ಅರ್ಥ ಮಾಡಿದ್ರೆ ಯಜ್ಞಾದಿ ಕರ್ಮಗಳು ಅಂತಲೂ ಅರ್ಥ ಆಗ್ತದೆ, ಸದಾಚಾರ ಅಂತಲೂ ಅರ್ಥ ಆಗ್ತದೆ. ಅಥವಾ ಯಜ್ಞಾದಿ ಕರ್ಮ ಅಂತ ಮಾತ್ರ ಅರ್ಥ ಆಗ್ತದೆ. ಯಜ್ಞಾದಿ ಕಾಮ್ಯಾರ್ಥತ್ವಸ್ಯ ವಾ. ನಾವು ಸೂತ್ರ ಭಾಷೆಯಲ್ಲಿ ನಿನ್ನೆ ನೋಡಿದ್ದಕ್ಕೂ ಇಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಉಪಲಕ್ಷಣತೆಯ ಅಂತ ಮಾಡಿದರೆ ಸದಾಚಾರ ಅಂತನೂ ಅರ್ಥ ಆಗ್ತದೆ, ಮತ್ತೆ ಈ ಯಜ್ಞಾದಿ ಕಾಮ್ಯ ಕರ್ಮ ಅಂತನೂ ಅರ್ಥ ಆಗ್ತದೆ. ಯಜ್ಞಾದಿ ಕಾಮ್ಯಾರ್ಥವನ್ನು ಮಾತ್ರ ಅಂತ ಅರ್ಥ ಮಾಡಿದರೆ ಅದೊಂದೇ ಉಳಿತದೆ. ಆವಾಗ ಅಲ್ಲಿ ಸದಾಚಾರ ಉಳಿಯೋದೇ ಇಲ್ಲ. ಈ ಥರ ಎರಡು ರೀತಿಯಾಗಿ ಅದಕ್ಕೆ ಅರ್ಥ ಮಾಡಬಹುದು. ಎರಡು ರೀತಿಯಾಗಿ ಅರ್ಥ ಮಾಡಿದ್ರೂ ತೊಂದರೆ ಇಲ್ಲ. ಆದರೆ ಕೇವಲ ಸದಾಚಾರದಿಂದ ಗಮನಾಗಮನ ಅಂತ ತಿಳ್ಕೋಬಾರದು. ಗಮನಾಗಮನಗಳಾಗುವುದು ಸದಾಚಾರದಿಂದ ಮತ್ತು ಕಾಮ್ಯಕರ್ಮದಿಂದ. ಇಲ್ಲದೆ ಹೋದ್ರೆ ಕೇವಲ ಕಾಮ್ಯಕರ್ಮದಿಂದ ಅಂತ ಹೀಗೆ ತಿಳ್ಕೋಬೇಕು ಅಂತ ಅದರ ತಾತ್ಪರ್ಯ. ಇದು 15ನೇ ಗದ್ಯ ಭಾಗದಲ್ಲಿ ಬಂದಿರುವ ವಿಷಯ. ಚರಣ ಅನ್ನೋ ಶಬ್ದಕ್ಕೆ ಸದಾಚಾರ ಅಂತ ಅರ್ಥ ಬರೋದು ಹೇಗೆ ಅಂದ್ರೆ, ಚರಗತಿ ಭಕ್ಷಣಯೋಹ ಅಂತ ಧಾತು ಅದು. ಒಂದು ಗತಿ, ಇನ್ನೊಂದು ಭಕ್ಷಣ, ತಿನ್ನುವುದು ಅಂತ. ತಿನ್ನುವುದು ಅನ್ನೋ ಅರ್ಥವನ್ನು ಬಿಟ್ಬಿಡೋಣ. ಗೋವುಗಳು ಮೇಯ್ತವೆ ಅಂತ ಹೇಳ್ತಾರಲ್ಲ, ಅದು ಚರಂತಿ, ಅದನ್ನ ಬಿಟ್ಬಿಡೋಣ. ನಾವು ಗತಿ ಅನ್ನೋ ಅರ್ಥವನ್ನು ಇಟ್ಕೊಂಡ್ರೆ, ಗತಿ ಅಂದ್ರೆ ನಡೆ ಅಂತ ಅರ್ಥ, ವ್ಯಕ್ತಿಯ ನಡೆ ಅಂತ ಅರ್ಥ. ನಡೆ ನುಡಿ ಅಂತ ಅಂತೀವಲ್ಲ, ನುಡಿ ಅಂದ್ರೆ ಮಾತು, ನಡೆ ಅಂದ್ರೆ ಅವನು ವರ್ತಿಸುವ ರೀತಿ. ಅದಕ್ಕೆ ಆಂಗಂತ ಉಪಸರ್ಗ ಸೇರಿಸಿದಾಗ ಅಥವಾ ಸೇರಿಸದೇ ಇದ್ರೂ ಕೂಡ ಅದಕ್ಕೆ ಏನರ್ಥ ಬರ್ತದೆ ಅಂದ್ರೆ, ಆಚಾರ ಮತ್ತು ಆಚರಣ ಎರಡು ಒಂದೇ. ಆಚಾರ ಅಂದ್ರೆ ಘನಿ ಪ್ರತ್ಯಂತ ಶಬ್ದ ಪುಲ್ಲಿಂಗ, ಆಚರಣ ಅಂದ್ರೆ ಅದು ನಪುಂಸಕಲಿಂಗ ಶಬ್ದ, ಇಷ್ಟೇ ವ್ಯತ್ಯಾಸ. ನಾವು ಆಚಾರ ಮತ್ತು ಆಚರಣ, ಒಳ್ಳೆಯ ಆಚರಣೆ ಇಟ್ಕೊಂಡಿದ್ದಾರೆ ಅಂತಂತಾರೆ, ಅಥವಾ ಒಳ್ಳೆಯ ಸದಾಚಾರ ಇಟ್ಕೊಂಡಿದ್ದವರು ಅಂತಂತಾರೆ. ಅಲ್ಲೆಲ್ಲ ಇರೋದು ಆಂಗಿತ್ಯ ಉಪಸರ್ಗ ಪೂರ್ವಕ ಚರಗತು ಧಾತುವಿನ ಘನಿ ಪ್ರತ್ಯಂತ ಶಬ್ದ ಅಥವಾ ಲ್ಯುಟ್ ಪ್ರತ್ಯಂತ ಶಬ್ದ. ಘನಿ ಪ್ರತ್ಯಯ ಬಂದ್ರೆ ಪುಲ್ಲಿಂಗ, ಮತ್ತೆ ಲ್ಯುಟ್ ಪ್ರತ್ಯಯ ಬಂದ್ರೆ ನಪುಂಸಕಲಿಂಗ. ಇಲ್ಲಿ ಚರಣ ಅಂತ ಅಷ್ಟು ಮಾತ್ರ ಇದೆ, ಘನಿ ಪ್ರತ್ಯಯ ಇಲ್ವೇ ಇಲ್ಲ, ಆಂಗಂತ ಉಪಸರ್ಗ ಇಲ್ವೇ ಇಲ್ಲ. ವಸ್ತುತಃ ಆಂಗಂತ ಉಪಸರ್ಗ ಬೇಕಾಗೇ ಇಲ್ಲ. ಆಂಗಂತ ಉಪಸರ್ಗ ಇಲ್ಲದೆ ಹೋದ್ರೂ ಕೂಡ ಚರಣ ಅನ್ನೋದ್ರಿಂದ ನಡೆ ನುಡಿ ಅಂತ ನಾವು ಕನ್ನಡದಲ್ಲೂ ಹೇಳ್ತೀವಲ್ಲ. ನುಡಿ ಅಂದ್ರೆ ಒಳ್ಳೆ ನುಡಿ ಅಂತಾನೆ ಅರ್ಥ. ಮಹಾತ್ಮರ ನಡೆ ನುಡಿಯನ್ನು ನಾವು ಗಮನಿಸಬೇಕು ಅಂದ್ರೆ, ನಡೆ ಅಂದ್ರೆ ಒಳ್ಳೆ ನಡೆ ಅಂತಾನೆ ಅರ್ಥ. ಆಂಗಂತ ಉಪಸರ್ಗ ಇಲ್ಲದೆ ಹೋದ್ರೂ ಅದು ಗೊತ್ತಾಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.